ಇವತ್ತು ಹೆಲ್ಮೆಟ್ಗೆ ಹಾಕೊಂಡು ವೀಡಿಯೋ ಮಾಡೋ ಸ್ಟ್ಯಾಂಡ್ ಬಂದಿದೆ. ಬನ್ನಿ ನೋಡೋಣ, ಓಪನ್ ಮಾಡೋಣ ಯಾವ ಥರ ಬಂದಿದೆ ಏನು ಅಂತ ನೋಡೋಣ. ಅಯ್ಯೋ ಗುರು, ಓಪನ್ ಮಾಡಿ ನೋಡಿದ್ರೆ ಮೈಕೆ ಕಳಿಸಿಲ್ಲ ಗುರು. ಕನ್ನಕ್ಕೆಯ ಏನು ಮಾಡಬೇಕು? ಹೆಲ್ಮೆಟ್ಗೆ ಹಾಕೊಂಡು ನೋಡಿದರೆ ಈ ಥರ ಕಾಣಿಸ್ತಾ ಇತ್ತು. ಈ ಥರ ಕಾಣಿಸ್ತಿದ್ದು ವೀಡಿಯೋ ಮಾಡೋಕ್ಕೆ ಹೊರಟೆ. ಗಾಡಿಗೆ ಹಾಕೊಂಡು ಚಿತ್ತಾಲ್ ಪತ್ತಾಲ್ ಅನ್ನಂಗೆ ಸ್ಟಾರ್ಟ್ ಮಾಡಿದೆ. ಸ್ಟಾರ್ಟ್ ಮಾಡಿಬಿಟ್ಟು ಗಾಡಿ ಒಂದು ನಿಮಿಷ ನಿಂತ್ಕೊಂಡು ಸ್ವೈ ಅಂತ ಹೊರಟೆ. ಅನ್ನಂಗೆ ಹೋದೆ ಸ್ಪೀಡು ನನಗೆ. ಮಳೆ ನೋಡಿದರೆ ಹುಯ್ತಾ ಇತ್ತು. ಅಂದ್ರೂ ಕ್ಯೂರಿಯಾಸಿಟಿ ಇತ್ತಲ್ಲ, ಹೆಂಗೆ ಬಂದಿದೆ, ಹೆಂಗಾಗುತ್ತೆ ವಿಡಿಯೋ ಅಂತ ನೋಡೋಣ ಅಂತ. ಹಂಗೆ ಸ್ವೈ ಅಂತ ಹೊರಟೆ. ಅಯ್ಯೋ ನಕ್ಕನ ಹೆಂಗೆ ಬರ್ತಾವನಲ್ಲ ಗುರು ಅಡ್ಡ. ಹಂಗೆ ಹೋದೆ ಹೋಗ್ಬಿಟ್ಟು ಹಂಗೆ ಎಲ್ಲ ಹೋಗ್ಬಿಟ್ಟು ಟರ್ನ್ ನೋಡ್ಕೊಂಬರೋಣ ಅಂತ ಸ್ವೈ ಅಂತ ಹೋದ್ಮೇಲೆ ಇದ್ದರೆ ಬರೋ ಟೈಮಲ್ಲಿ ಇದ್ದರೆ ಸರಿಯಾಗಿ ಆಯ್ತು ಬಿಡಿ ಗುರು. ಈಗ ಏನಪ್ಪ ಅಂದರೆ ಮುಂದೆ ಹೋಗಿ ನೋಡಿರಿ, ವಿಡಿಯೋ ಗೊತ್ತಾಗುತ್ತೆ. ಹಿಂಗೆ ಹೋಗ್ಬಿಟ್ಟು ಮಳೆ ಬೇರೆ ಬರ್ತಾಯಿತ್ತಲ್ಲ ಅಂದು ಮುಂದೆ ಜಾಸ್ತಿ ಹೋಗೋದು ಬೇಡ ಅಂದ್ಕೊಂಡು ಟರ್ನ್ ತೊಗೊಂಡು ಸ್ವೈ ಅಂತ ಹೊರಟೆ. ಫುಲ್ ಮಳೆ ಹೆವಿ ಬರ್ತಾಯಿತ್ತು. ಹಂಗೆ ಸ್ವೈ ಅಂತ ಹೋದೆ. ಅಯ್ಯೋ ಹಂಗೆ ಗಾಡಿಗಳು ಅಡ್ಡ ಬರ್ತಾಯಿದ್ವು. ಹಂಗೆ ಹೋಗ್ಬಿಟ್ಟು ನೋಡಿದ್ರೆ ಕಾರ್ ಅಡ್ಡ ಬಂತಂದು ಅಣ್ಣ ಸಡನ್ಲಿ ಬ್ರೇಕ್ ಹೊಡೆದು ರಪ್ ಅಂತ ಬಿದ್ದ. ಆತನಿಂದ ಹೋಗಿ ನಾನು ಬಿದ್ದೆ. ಅದಾದ್ಮೇಲೆ ಅಣ್ಣರಿಬ್ರು ಬಂದು ಗಾಡಿ ಎತ್ತಿದ್ರು. ಅಣ್ಣಂದು ನಾನು ಗಾಡಿ ಎತ್ಕೊಂಡ್ಬಿಟ್ಟು ನಗು ಬರ್ತಾಯಿತ್ತು. ಆಮೇಲೆ ಕೇಳಿದೆ ಅಣ್ಣಂಗೆ, ಏನಾಗಿದೆ ಅಣ್ಣ ಅಂತ ಕೇಳಿದೆ. ಏನಿಲ್ಲ ಗುರು, ಏನಾಗಿಲ್ಲ ಅಂದನು. ಯಾವ ಥರ ಬಿದ್ದೆ ಅಣ್ಣ, ಅದು ಹಂಗೆ ಯಾಕಾಯ್ತು ಅಂತ ಕೇಳಿದೆ. ಇಲ್ಲಣ್ಣ, ಫುಲ್ ಡಿಸ್ಕ್ ಬ್ರೇಕ್ ಇದೆ ಮುಂದೆಗಡೆ, ಅದು ಹಾಗಾಗಿ ಸಡನ್ಲಿ ಬ್ರೇಕ್ ಹೊಡೆದ್ಬಿಟ್ಟೆ, ಅದು ಸ್ಕಿಡ್ ಆಗೋಯ್ತು ಅಂತಂದು. ಓಕೆ, ಏನು ತೊಂದರೆ ಇಲ್ಲಲ್ಲ, ಏನಾದ್ರು ಪ್ರಾಬ್ಲಮ್ ಆಗಿದೆ, ಪೆಟ್ಟಾಗಿದೆ, ಗಾಯ ಏನಾದರೂ ಆಯ್ತಾ ಅಂತ ಕೇಳಿದೆ. ಏನಿಲ್ಲ ಗುರು ಅಂದನು. ಆಯ್ತಣ್ಣ ಸ್ವೈ ಅಂತ ನಾನು ಹೊರಟೆ. ಇದೇನಪ್ಪ ಈ ಥರ ಆಗೋಯ್ತಲ್ಲ ಅಂತ ಹೇಳ್ಬಿಟ್ಟು ಮನೇಲಿ ಸ್ವೈ ಅಂತ ಹೊರಟೆ. ತುಂಬ ಮಳೆನೂ ಬರ್ತಾಯಿತ್ತಲ್ಲ, ಹಾಗಾಗಿ ಜಾಸ್ತಿ ತಿರುಗಾಡ್ಬಾರ್ದು ಅಂದ್ಕೊಂಡು ಸೀದಾ ಮನೆ ಕಡೆ ಹೋಗ್ಬಿಟ್ಟು ಮನೆಯಲ್ಲಿ ಹೋಗೋಷ್ಟರಲ್ಲೇ ಹೊಸವಾಗಿತ್ತು. ಹೊಟ್ಟೆಗೆ ಇಷ್ಟು ಮೇವು ಹಾಕ್ಕೊಂಡು ಗಾಡಿ ಸೈಡ್ ಹಾಕ್ಬಿಟ್ಟು ಇವತ್ತಿನ ಲಾಗ್ ಇಷ್ಟೇ.